ನೀವಿದ್ರೆ ನಮಗೆ ಸಂತೋಷ. ಜನ್ಮದಿನಮಿದಂ ಆಯ್ ಪ್ರಿಯ ಸಖೇ ಜನ್ಮದಿನಮಿದಂ ನೀನು ಮಲ್ಲಿಗೆ ಹೂವೆ ತೇಲೆ ಹೋ ಚೆಲುವೆ ಚೆಲುವಿನ ಹೂವೆ. ಶುಭಾಶಯಗಳು. ಜಯವಾಗಲಿ, ಶುಭವಾಗಲಿ, ವಿಜಯವಾಗಲಿ ಎಲ್ಲರಿಗೂ. ಎಲ್ಲ ಪ್ರೀತಿಯ ಕರ್ನಾಟಕ ಜನತೆಗೆ ಬೆಳಗಿನ ಶುಭೋದಯ. ಜುಲೈ 19ನೇ ತಾರೀಕು ಇವತ್ತು ಅತ್ಯದ್ಭುತವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಸತತವಾಗಿ 1 ತಿಂಗಳ ಹೋರಾಟ ಈ ಕಾರ್ಯಕ್ರಮಕ್ಕೆ. ನನಗೆ ಬಹಳ ಖುಷಿ. ಈ ದಿನದಲ್ಲಿ ಒಂದು 4 ಸೋಷಿಯಲ್ ಕಾಸು ಬಹಳ ಚೆನ್ನಾಗಿ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಕಸ್ತೂರಿ ಅಣ್ಣವರು ಕೈಗೊಟ್ಟಿದ್ದಾರೆ ನಮಗೆ, ಅದು ತುಂಬ ಖುಷಿ ನನಗೆ. ಒಂದು ಉಚಿತ ಕಣ್ಣಿನ ತಪಾಸಣೆ ಮತ್ತು ಕನ್ನಡಕ ವಿತರಣೆ, ಇದು ಬಹಳ ಆಸೆಯಿಂದ ನನಗೆ ಬಹಳ ಆಸೆ ಇತ್ತು ಈ ರೀತಿ ಒಂದು ಉಚಿತವಾದ ಒಂದು ಇದು ಮಾಡಬೇಕು ಅಂತ. ಸೊ ಇವತ್ತು ಸಾಧ್ಯತೆ ಆಯಿತು, ಅದು ತುಂಬ ಖುಷಿ. ಎರಡನೆಯದು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅದರಲ್ಲೂ 10ನೇ ತರಗತಿ ಮತ್ತು 12ನೇ ತರಗತಿಯ ಶ್ರೇಣಿಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದ 35 ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಸನ್ಮಾನವನ್ನು ಇಟ್ಕೊಂಡಿದ್ವಿ. ಅದು ಬಹಳ ಅತ್ಯದ್ಭುತವಾದ ಒಂದು ಆನಂದ. ಯಾಕೆಂದರೆ ಇಟ್ ಇಸ್ ಅ ಮೋಟಿವೇಶನ್ ಫಾರ್ ದ ಸ್ಟೂಡೆಂಟ್ಸು. ಇನ್ನೂ ಚೆನ್ನಾಗಿ ಓದಬೇಕು, ಮುಂದೆ ಜೀವನದಲ್ಲಿ ಬರಬೇಕು ಅನ್ನೋ ಒಂದು ಪ್ರೇರಣೆಗೋಸ್ಕರ ಇಂಥ ಕಾರ್ಯಕ್ರಮಗಳನ್ನ, ವೇದಿಕೆ ಕಾರ್ಯಕ್ರಮಗಳನ್ನ ನಾವು ಯಾವಾಗಲೂ ಮಾಡ್ತಾ ಇದ್ದೀವಿ. ಮೂರನೆಯದು ಬಹಳ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದ ನಮ್ಮ ಮಾಧ್ಯಮ ಮಿತ್ರರಿಗೆ ಸನ್ಮಾನ. ನಾನು ಇಷ್ಟೇ ನಮ್ಮ ಜನತೆಗೆ ಹೇಳೋದು, ಮಾಧ್ಯಮದಿಂದ ನಾವು ಬೆಳೀತಾ ಇದ್ದೀವಿ. ಖಂಡಿತವಾಗ್ಲೂ ನಮ್ಮದು ಏನೇ ಒಂದು ವಾಯ್ಸ್ ರೀಚ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಮಾಧ್ಯಮ ಮಿತ್ರರ ಪಾತ್ರ ಬಹಳ ದೊಡ್ಡದು. ಅವರು ನಮ್ಮನ್ನ ಬೆಳೆಸ್ತಾ ಇರೋದು, ನಮ್ಮ ವಾಯ್ಸ್ನ ರೀಚ್ ಮಾಡ್ತಾ ಇದ್ದಾರೆ. ಸೊ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯ ಪೂರಕವಾದ ಧನ್ಯವಾದಗಳು. ಆಮೇಲೆ 4ನೇ ಕಾರ್ಯಕ್ರಮ ನಿಮಗೆಲ್ಲರಿಗೂ ಗೊತ್ತಿದೆ, ಮನೋವಿಜ್ಞಾನಿಯಾಗಿ ಸಂಗೀತಕ್ಕೆ ಬಹಳ ಒತ್ತಾಸೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ಮ್ಯೂಸಿಕ್ ಕನೆಕ್ಟ್ಸ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಅಂತ ಹೀಲಿಂಗ್ ಫ್ಯಾಕ್ಟರ್ ಆಗಿ, ಮೆಡಿಸಿನ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಯಾವುದೇ ಒಂದು ಮ್ಯೂಸಿಕ್ ಕಾರ್ಯಕ್ರಮ ಇದ್ದಾಗ ವೇದಿಕೆಯಲ್ಲಿ ನಾನು ಹಂಚ್ಕೊಳ್ತೇನೆ, ಅಲ್ಲಿ ನನ್ನ ವಾಯ್ಸ್ ರೀಚ್ ಆಗಬೇಕು, ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಮಹದಾಸೆ. ಸೊ 120 ಜನಗಳನ್ನ ಗುರುತಿಸಿದ್ವಿ. ಇವತ್ತೆಲ್ಲರೂ ಬಂದಿದ್ದಾರೆ ಅಂತ, ಅದು ಬಹಳ ಸಂತೋಷ. ಇನ್ನೊಂದು ಸಂತೋಷ ಅಂತ ಹೇಳಿದ್ರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ, ನಾವು ಸಾಂಸ್ಕೃತಿಕ ನಗರದಲ್ಲಿ ಇದ್ದು ನನಗೆ ಭಾಳ ಸಂತೋಷವಾಗ್ತದೆ. ಅಂದರೆ ನಮ್ಮ ಮೈಸೂರಿನಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಮಾಡಲು ಅವಕಾಶ ನನಗೆ ಸಿಗ್ತಾ ಇದೆ ಅನ್ನೋದು ಒಂದು ಬಹಳ ಹೆಮ್ಮೆ ನನಗೆ. ಇದೇ ರೀತಿಯಾದ ಅತ್ಯದ್ಭುತವಾದ ಕಾರ್ಯಕ್ರಮಗಳನ್ನು ನಾನು ಮುಂದೆ ಮಾಡ್ಕೊಳ್ತಾ ಬರ್ತಾ ಇರ್ತೀನಿ. ನಿಮ್ಮೆಲ್ಲರ ಕೈ ಜೋಡಣೆ ನನಗೆ ತುಂಬ ಮುಖ್ಯ. ನಾವೆಲ್ಲ ಬೆಳಿಬೇಕು, ನಿಮ್ಮನ್ನೆಲ್ಲ ಬೆಳೆಸಬೇಕು, ಅದೇ ಖುಷಿ. ಅದು ನಮ್ಮ ಸಾಂಸ್ಕೃತಿಕ ನಗರದ ಮಗಳಾಗಿ ಹುಟ್ಟಿ ನಾನು ಏನೋ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ ಅನ್ನೋದು ಬಹಳ ಹೆಮ್ಮೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಾನು ನೋಡಿದ ಅಪಾರವಾದ ಜನಗಳ ಪ್ರೀತಿ. ನಾನು ಒಂದೇ ಒಂದು ಹೇಳೋದು, ನಿಜವಾಗ್ಲೂ ಹಣದಿಂದ ಈ ಪ್ರೀತಿ ಗೆಲ್ಲಿಸ್ಲಿಕ್ಕಾಗಲ್ಲ, ಪ್ರೀತಿಯಿಂದ. ಆ ಪ್ರೀತಿಯಿಂದ ಜನ ಸಂಪಾದನೆ ಮಾಡಿದ್ದೀನಲ್ಲ ಅನ್ನೋ ಒಂದು ಬಹಳ ಖುಷಿ. ಇವತ್ತು 19ನೇ ತಾರೀಕು ಜುಲೈ, ನನ್ನ ಹುಟ್ಟಿದ ಹಬ್ಬದ ದಿನ. ಮೊದಲನೇ ಸಾರಿ ಇಷ್ಟು ವಿಜೃಂಭಣೆಯಿಂದ ಪ್ರೀತಿಯಿಂದ ಒಂದು ಆಚರಣೆ ನಡೀತಾ ಇದೆ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ, ಇಡೀ ನನ್ನ ಕರ್ನಾಟಕದ ಪ್ರೀತಿಯ ಜನತೆಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಮೈಸೂರು, ಲವ್ ಯು ಕರ್ನಾಟಕ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ನೋಡಿ. ನನ್ನ ಬ್ಯಾಕ್ಗ್ರೌಂಡಲ್ಲಿ ನನ್ನ ಆಪ್ತ ಮಿತ್ರರು ಲೋಕೇಶ್ ಅವರು. ನಾನು ಆ್ಯಕ್ಚುಲಿ ಉಡುಗೊರೆ ಅಂದರೆ ಸ್ವಲ್ಪ ಹಿಂಜರಿತೀನಿ, ಯಾಕೆಂದರೆ ಪ್ರೀತಿಯ ಒಂದು ಉಡುಗೊರೆ ನನಗೆ ಬಹಳ ಅತ್ಯದ್ಭುತವಾದದ್ದು. ಅಂಥದ್ರಲ್ಲಿ ಇವತ್ತು ಈ ಥರ ಪ್ರೀತಿಯ ಸುರಿಮಾಳೆಯ ಜೊತೆ ನನಗೋಸ್ಕರ ಉಡುಗೊರೆಗಳೆಲ್ಲ ತುಂಬ ಬಂದಿದೆ. ತುಂಬ ಖುಷಿ ಆಗುತ್ತೆ. ನೋಡ್ತಾ ಇದ್ರೆ ಈ ಥರ ಬೆಳಿಬೇಕು ಅಂತ ಅನಿಸ್ತಾ ಇದೆ. ಸೊ ಮುಂದೆ ನಂದು ಪ್ಲ್ಯಾನ್ಸ್ ಇರೋದೇ ಇಷ್ಟು. ಒಳ್ಳೆಯ ಇದಾಗಿ ನಾನು ರಾಜಕೀಯಕ್ಕೆ ಬರೋ ಸಾಧ್ಯತೆಗಳಿದೆ. ನಿಮ್ಮೆಲ್ಲರ ಕೈ ಜೋಡಣೆ ನನಗೆ ಮುಖ್ಯ. ನಿಮ್ಮೆಲ್ಲರ ಆಶೀರ್ವಾದ, ನಮ್ಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನನಗೆ ಇರಬೇಕು. ಪಕ್ಷದ ಇದ್ರ ಬಗ್ಗೆ ಬಂದಾಗ ನಾನು ಈಗಲೇ ಅದನ್ನು ಗಮನಕ್ಕೆ ತಗೊಳ್ತಾ ಇಲ್ಲ. ಬಟ್ ಏನು ಅಂತ ಹೇಳಿದ್ರೆ, ನಾನು ರಾಜಕೀಯಕ್ಕೆ ಕಾಲಿಟ್ಟಾಗ ಒಳ್ಳೆ ಕೆಲಸಗಳನ್ನ, ಒಂದು ಯೋಜನೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಮನೋವಿಜ್ಞಾನಿಯಾಗಿ. ಎಲ್ಲ ಜನತೆಗೂ ಒಳ್ಳೆಯದಾಗಬೇಕು, ಆ ಯೋಜನೆಯನ್ನು ಇಟ್ಕೊಂಡು ಆಮೇಲೆ ಪಕ್ಷಕ್ಕೆ ಒಂದು ಸೇರ್ಪಡೆ ಮಾಡುವ ಒಂದು ಮಹತ್ತರವಾದ ಒಂದು ಯೋಜನೆ ನನ್ನಲ್ಲಿದೆ. ನಿಮ್ಮೆಲ್ಲರ ಕೈ ಜೋಡಣೆ ನನಗೆ ತುಂಬ, ನಿಮ್ಮೆಲ್ಲರ ಆಶೀರ್ವಾದ ನನಗಿರಬೇಕು. ಧನ್ಯವಾದಗಳು. ಲವ್ ಯು ಮೈಸೂರು.